ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಬೆಟ್ಟದಲ್ಸೂರು ಸಂತ ಅಂತೋಣಿಯವರ ಹಬ್ಬದ ಶುಭಾಶಯವನ್ನು ಕೋರುತ್ತೇವೆ ಹಾಗೂ ಈ ಆಡಂಬರದ ಬಲಿಪೂಜೆಗೆ ಸುಸ್ವಾಗತವನ್ನು ಕೋರುತ್ತೇವೆ. ಈ ದಿವ್ಯ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯಾಗಿ ಲಾರೆನ್ಸ್ ಆಂಥನಿ ಮೇರಿ ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಮರಿಯಮ್ಮ, ಅಂತೋಣಿ ಸ್ವಾಮಿ, ಚೌರಪ್ಪ, ಮರಿಯಮ್ಮ, ಚಿನ್ನಪ್ಪ, ಪುಟ್ಟಮ್ಮ, ಯಾಗಪ್ಪ, ಚೌರಮ್ಮ, ಆರೋಗ್ಯ ಸ್ವಾಮಿ, ಅನ್ಯಮ್ಮ, ಬರ್ತಲೋಮಿಯೋ ಶಾಂತಿಗಾಗಿ ಅರ್ಪಿಸಲಾಗುತ್ತದೆ. ಲೂರ್ದ್ ಸ್ವಾಮಿ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಹಾಗೂ ವಿಶೇಷ ಉದ್ದೇಶಕ್ಕಾಗಿ ಅರ್ಪಿಸಲಾಗುತ್ತದೆ. ಶೋಭಾ ಲಾರೆನ್ಸ್ ಕುಟುಂಬದವರ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಆಲ್ವಿನ್ ರಾಜ್ ಇವರಿಗೆ ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಸಿಗಲು ವಿಶೇಷ ಉದ್ದೇಶಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಹಾಗೂ ಮೃತ ಹೊಂದಿದ ಫಾದರ್ ಜೋಸೆಫ್ ಅನಸ್ತಾಸಿಯಾ ಇವರ ಆತ್ಮಶಾಂತಿಗಾಗಿ ನಿರ್ಮಲಾ ಅವರು ಅರ್ಪಿಸುತ್ತಿದ್ದಾರೆ. ಕೃತಜ್ಞತಾ ಬಲಿಪೂಜೆಯಾಗಿ ಜೋಸೆಫ್ ಮಾರ್ಟಿನ್ ಕುಟುಂಬದವರು, ಕೃತಜ್ಞತಾ ಬಲಿಪೂಜೆಯಾಗಿ ಜಾರ್ಜ್ ಡೇವಿಡ್ ವಾಯ್ಲೆಟ್ ಕುಟುಂಬದವರು, ಜಾನಿ ವಾಯ್ಲೆಟ್ ಕುಟುಂಬದವರು, ಗಬಡಿ ಅಂತೋಣಿ ರಾಜ್ ಕುಟುಂಬದವರು, ಕೆನ್ರಿಕ್ ಜಾನ್ ವೈಟ್ ಕುಟುಂಬದವರು, ಲೂರ್ದ್ ಮೇರಿ ನ್ಯಾನ್ಸಿ ಅವರ ವಿಶೇಷ ಉದ್ದೇಶಕ್ಕಾಗಿ ಕೆಲಸ ಸಿಗಲೆಂದು ವಿಶೇಷ ಉದ್ದೇಶಕ್ಕಾಗಿ ಹಾಗೂ ಒಳ್ಳೆಯ ಉದ್ಯೋಗವನ್ನು ಪ್ರಾರಂಭಿಸಲು, ಲೂಸಿ ಮೇರಿ ವೈಟ್ ಅವರ ಕುಟುಂಬದ ವಿಶೇಷ ಅಭಿಪ್ರಾಯಕ್ಕಾಗಿ ಹಾಗೂ ಕೃತಜ್ಞತಾ ಬಲಿಪೂಜೆಯಾಗಿ ಐರಿಸ್ ಪ್ಯಾಟ್ರಿಕ್ ಕುಟುಂಬದವರು, ಹೃದಯ ಮೇರಿ ಕುಟುಂಬದವರು, ಹೆಲೆನ್ ಮರಿಯಾ ರಾಬರ್ಟ್ ಕುಟುಂಬದವರು, ಎ ಜೇಮ್ಸ್ ರೋಸ್ಲಿನ್ ಮೇರಿ ಕುಟುಂಬದವರು, ರಿಜಾಯ್ ಜೆನಿಫರ್ ಕುಟುಂಬದವರು, ಪ್ಯಾಟ್ರಿಕ್ ಲಿಂಡಾ ಕುಟುಂಬದವರು, ಸೆಡ್ರಿಕ್ ಮರಿಯಾ ಕುಟುಂಬದವರು, ಕಾರ್ತಿಕ್ ಕುಟುಂಬದವರು, ಸಂತ ಅಂತೋಣಿಯವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ಆರೋಗ್ಯ ಸ್ವಾಮಿ, ಕವಿತಾ ಕುಟುಂಬದವರು, ಕೊಟ್ಟವರು ಜ್ಯೋತಿ, ಕೃತಜ್ಞತಾ ಬಲಿಪೂಜೆಯಾಗಿ ಜೋಸೆಫ್ ಮೇರಿ ಕುಟುಂಬದವರು, ತತ್ಗುಪ್ಪೆ, ಚಿನ್ನಪ್ಪ ಅವರ ವಿಶೇಷ ಉದ್ದೇಶಕ್ಕಾಗಿ ಹಾಗೂ ಆರೋಗ್ಯ ಭಾಗ್ಯಕ್ಕಾಗಿ ಅರ್ಪಿಸಲಾಗುತ್ತದೆ. ಮೃತ ಹೊಂದಿದ ಚಿನ್ನಸ್ವಾಮಿ, ಚಿನ್ನಮ್ಮ ಇವರ ಆತ್ಮಶಾಂತಿಗಾಗಿ, ಅಲ್ಫೋನ್ಸ್ ಮೇರಿ ಶೋಭಾ ಕುಟುಂಬದ ಅಭಿಪ್ರಾಯಕ್ಕಾಗಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ಲೂರ್ದ್ ಸ್ವಾಮಿ ಕುಟುಂಬದವರು, ಫಿಲಿಪ್ ಕುಟುಂಬದವರು, ಜೀವನಿ ರಾಜಪ್ಪ ಕುಟುಂಬದವರು, ಮದಲೈ ಮುತ್ತು ಅಮೃತ ಮೇರಿ ಕುಟುಂಬದ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಕುಮಾರ್ ಪುಷ್ಪಲತಾ ಎವಿಟಾ ಮೇರಿ ಇವರ ಕೃತಜ್ಞತಾ ಬಲಿಪೂಜೆಯಾಗಿ ಹಾಗೂ ವಿಶೇಷ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಮೃತ ಹೊಂದಿದ ರಜೀನಾ ಅವರ ಆತ್ಮಶಾಂತಿಗಾಗಿ ಅರ್ಪಿಸಲಾಗುತ್ತದೆ. ಕೃತಜ್ಞತಾ ಬಲಿಪೂಜೆಯಾಗಿ ಹೃದಯರಾಜ್ ಆರೋಗ್ಯ ಮೇರಿ ಕುಟುಂಬದವರು, ಕಾರ್ಮಲಾ ಮಿಲಿಯನ್ ಕುಟುಂಬದ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಕೃತಜ್ಞತಾ ಬಲಿಪೂಜೆಯಾಗಿ ಲಾಸರ್ ಜೋಸೆಫ್, ಮಿಕೇಲಮ್ಮ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ರಾಜಮ್ಮ, ಅಂತಪ್ಪ, ಮರಿಯಪುರ, ಪೌಲ್ ರಾಜ್, ಲೂರ್ದ್ ಪ್ರಿಯಾ ಕುಟುಂಬದವರು, ಜೋಸೆಫ್ ಎಲಿಜಬೆತ್, ಪ್ರವೀಣ್ ಚೇತನ್, ಶಾಸ್ತ್ರಿ ಲೂರ್ದ್ ಸ್ವಾಮಿ ಅವರ ಅಭಿಪ್ರಾಯಕ್ಕಾಗಿ, ಗೇಬ್ರಿಯಲ್ ಕುಟುಂಬದ ಅಭಿಪ್ರಾಯಕ್ಕಾಗಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗೆ, ಗೇಬ್ರಿಯಲ್ ಕುಟುಂಬದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗೆ, ಲೂರ್ದ್ ಸ್ವಾಮಿ ಕುಟುಂಬದ ಅಭಿಪ್ರಾಯಕ್ಕಾಗಿ, ಜಾನ್ಸನ್ ಹೃದಯ ಮೇರಿ ಕುಟುಂಬದ ಅಭಿಪ್ರಾಯಕ್ಕಾಗಿ, ಹ್ಯಾನಿಸ್ ಫ್ಯಾಷನ್ ಡಿಸೈನರ್, ಆಂಥನಿ ಮೇರಿ, ಅಂತೋನಿಯಾ, ರಿತಿಕ್, ರಾಕೇಶ್ ಪುಷ್ಪ, ರಿತೀಶ್, ಜಾಯ್, ರಾಘು ಇವರು ಕೃತಜ್ಞತಾ ಬಲಿಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಡೈಸಿ, ಜಿನ್ನಪ್ಪ, ಮರಿಯಮ್ಮ ಇವರ ಆತ್ಮಶಾಂತಿಗಾಗಿ, ಯೋಗೇಶ್, ಲಕ್ಷ್ಮಿ, ದಿವ್ಯ, ಜೀವನ್, ಸುಮಂತ್, ಹಂಸವತಿ, ವಸಂತ ಕುಟುಂಬದ ಅಭಿಪ್ರಾಯಕ್ಕಾಗಿ, ಮೃತ ಹೊಂದಿದ ಅಂತೋನಿ ಸ್ವಾಮಿ, MS ರಾಜು, ಸೌಂದಮ್ಮ ಅವರ ಆತ್ಮಶಾಂತಿಗಾಗಿ, ಆರೋಗ್ಯ ಸ್ವಾಮಿ, ಜಾಕ್ಲಿನ್ ಅವರ ಅಭಿಪ್ರಾಯಕ್ಕಾಗಿ, PA ಮಿಷನರಿ ಮೋರಸ್ ಆರೋಹಳ್ಳಿ ಇವರು ಕೃತಜ್ಞತಾ ಬಲಿಪೂಜೆಗೆ ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಚೌರಪ್ಪ, ಮುತ್ತಮ್ಮ ಅವರ ಆತ್ಮಶಾಂತಿಗಾಗಿ ಅಂತೋನಿ ಸ್ವಾಮಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ನಾಗಮಣಿ, ದೂಷನ್, ರತ್ನಮ್ಮ ಅವರ ಅಭಿಪ್ರಾಯಕ್ಕಾಗಿ, ಮರಿಯಮ್ಮ ಕೃತಜ್ಞತಾ ಬಲಿಪೂಜೆಯಾಗಿ, ಸುಶೀಲಮ್ಮ ಕುಟುಂಬದವರು, ರವಿಕುಮಾರ್, ಸರೋಬಿನ ಕುಟುಂಬದವರು, ಪ್ರೇಮ ರೋಮಿ ಕುಟುಂಬದವರು, ಕಾರ್ಮಲ್ ಮರಿಯಾ, ಜ್ಞಾನ ಪ್ರಕಾಶ್ ಕುಟುಂಬದವರು, ಜೋಸೆಫ್, ಬಾಲಮ್ಮ ಕುಟುಂಬದವರು, ಅಕ್ನೂರಿ ರಾಜ್, ಮದಲೈನ್ ಮರ್ಸಿ ಅವರ ಅಭಿಪ್ರಾಯಕ್ಕಾಗಿ, ಮೃತ ಹೊಂದಿದ ಎಲ್ಲ ಆತ್ಮಗಳಿಗೆ ಸಿಲ್ವೆಸ್ಟರ್ ಕುಟುಂಬದವರು, ಕೃತಜ್ಞತಾ ಬಲಿಪೂಜೆಯಾಗಿ ಮಿಖೇಲ್, ದೀಪಾ ಕುಟುಂಬದವರು, ಆರೋಗ್ಯ ದಾಸ್, ಮೃತ ಹೊಂದಿದ ಅಂತೋನಿ ಸ್ವಾಮಿ, ಮರಿಯಮ್ಮ, ಅಂತೋನಿ ರಾಜ್ ಇವರ ಆತ್ಮಶಾಂತಿಗಾಗಿ, ಜೀವನ್ ಮೇರಿ ಜಕರೆ ಅವರ ಅಭಿಪ್ರಾಯಕ್ಕಾಗಿ, ಶಾಂತಿ ಕಾಣಿಕರಾಜ್ ಅವರು ಕೃತಜ್ಞತಾ ಬಲಿಪೂಜೆಯಾಗಿ, ಕಿರಣ್ ಕುಮಾರ್ ಅವರ ಆತ್ಮಶಾಂತಿಗಾಗಿ ಪ್ರದೀಪ್ ರೆಡ್ಡಿ ಅವರು ಅರ್ಪಿಸುತ್ತಿದ್ದಾರೆ. ರಾನಲ್ಡ್ ಲೂರ್ದ್ ಮೇರಿ ಅವರ ಅಭಿಪ್ರಾಯಕ್ಕಾಗಿ,
ರಾಯಪ್ಪ ರೇಷ್ಮಾ ಕುಟುಂಬದ ಅಭಿಪ್ರಾಯಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ಜಾನ್ವಿ ಜ್ಯೋತಿ ಅಂಥೋನಿ ಮುತ್ತು ಅವರು ಅರ್ಪಿಸುತ್ತಿದ್ದಾರೆ. ಸೋನು ಮೇಹನ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಜಾನ್ವಿ ಜ್ಯೋತಿ ಅಂಥೋನಿ ಮುತ್ತು ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಅಂಥೋನಿ ರಾಜ್ ಸಂತೋಷ್ ರಾಣಿ ಕುಟುಂಬದ ಅಭಿಪ್ರಾಯಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ಸಹಾಯ್ ಮೇರಿ ಜೋನಸ್ ವಿನ್ಸೆಂಟ್ ಮರಿಯಾ ಪ್ರದೀಪ್ ಮರಿತಾಯಿ ಜ್ಯೋತಿ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಮೃತ ಹೊಂದಿದ ರೋಸ್ ಮೇರಿ ಅವರ ಆತ್ಮಶಾಂತಿಗಾಗಿ ಅಂಥೋನಿ ಮೇರಿ ಮೆಲ್ವಿನ್ ಆಶಾ ಆರೋಗ್ಯ ಸ್ವಾಮಿ ಅವರ ಅಭಿಪ್ರಾಯಕ್ಕಾಗಿ ಕೃತಜ್ಞತಾ ಬಲಿಪೂಜೆಯಾಗಿ ಅರುಣ್ ಮೀನಾ ಗಿರಿಜಾ ಆರೋಗ್ಯ ಸ್ವಾಮಿ ಅವರು ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಪೌಲ್ ರಾಜ್ ಅವರ ಆತ್ಮಶಾಂತಿಗಾಗಿ ಲೀಲಾ ಪೌಲ್ ರಾಜ್ ದುಃಖದಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ಮಿಶೇಲ್ ಕುಟುಂಬದವರು ಅವರ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಕೃತಜ್ಞತಾ ಬಲಿಪೂಜೆಯಾಗಿ ಸುನೀಲ್ ಕುಮಾರ್ ಶಶಿಕಲಾ ಮೇರಿ ಅರ್ಪಿಸುತ್ತಿದ್ದಾರೆ. ಪೌಲ್ ರಾಜ್ ಅವರ ಅಭಿಪ್ರಾಯಕ್ಕಾಗಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಅರ್ಪಿಸಲಾಗುತ್ತದೆ. ಅಂಥೋನಿ ಕಿರಣ್ ಅವರ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗುತ್ತದೆ. ಮೃತ ಹೊಂದಿದ ಎನ್ ವೆರೋನಿಕಾ ಕಾಣಿಕೆರಾಜ್ ಅವರ ಆತ್ಮಶಾಂತಿಗಾಗಿ ವಿಜಯ್ ವಿನ್ಸೆಂಟ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಎನ್ ವೆರೋನಿಕಾ ಅವರ ಆತ್ಮಶಾಂತಿಗಾಗಿ ಯಶುದ್ಧ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ರೆಜಿನಾ ಚಾರ್ಲ್ಸ್ ಅವರಿಗೆ ಮಗುವಿನ ಭಾಗ್ಯಕ್ಕಾಗಿ ಅರ್ಪಿಸಲಾಗುತ್ತದೆ. ಪೀಟರ್ ಆರಕ್ಕೆ ಮೇರಿ ಅವರ ಆತ್ಮಶಾಂತಿಗಾಗಿ ಚಾರ್ಲ್ಸ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಜಾಕ್ ಸ್ಟೀಫನ್ ಕುಟುಂಬದ ಅಭಿಪ್ರಾಯಕ್ಕಾಗಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಪೌಲ್ ರಾಜ್ ಸುಶೀಲಾ ಅವರ ಕುಟುಂಬದ ಅಭಿಪ್ರಾಯಕ್ಕಾಗಿ ಹಾಗೂ ಕೃತಜ್ಞತಾ ಬಲಿಪೂಜೆಯಾಗಿ. ಆತ್ಮೀಯರೇ, ಈ ಎಲ್ಲ ಉದ್ದೇಶಗಳನ್ನು ಮನಸ್ಸಲ್ಲಿಟ್ಟು ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಕೃತಜ್ಞತಾ ಮನೋಭಾವದಿಂದ ಭಕ್ತಿ ವಿಶ್ವಾಸದಿಂದ ಇದರಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಮಧ್ಯೆ ವಂದನೆ ಸ್ವಾಮಿ ಆರೋಗ್ಯ ಸ್ವಾಮಿ ಅವರು ಬಂದಿದ್ದಾರೆ. ಲೂರ್ದ್ ಮಾತೆ ದೇವಾಲಯ ಹಲ್ಸೂರು ಬೆಂಗಳೂರಲ್ಲಿರುವಂತಹ ಈ ದೇವಾಲಯದ ವಿಚಾರಣೆಗರುಗಳು ಹಾಗೂ ಆ ವಲಯದ ಅಧಿಕಾರಿಗಳು ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅವರೊಂದಿಗೆ ವಂದನೆಯ ಸ್ವಾಮಿ ಪ್ರಶಾಂತ್ ಅವರು ಸಹ ಬಂದಿದ್ದಾರೆ. ಅವರನ್ನೂ ಸಹ ನಾವು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅವರೊಂದಿಗೆ ಫಾದರ್ ಮರಿಯ ಲೂಯಿಸ್ ಈ ರೀತಮ್ಮನವರ ದೇವಾಲಯ ಕನಕಪುರ ಅಲ್ಲಿಂದ ಅವರು ಬಂದಿದ್ದಾರೆ. ಫಾದರ್ ಚಿನ್ನಪ್ಪ ಆರುಬಲೆ ಧರ್ಮಕೇಂದ್ರದ ಗುರುಗಳು. ನಾವೆಲ್ಲರೂ ಸೇರಿ ಈ ಬಲಿಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. Sani sagama pa pani pani dumakan sani sagama pa gama gama pani da gasa gasa da mama gama rini sani sa ಸೂರ್ಯನ ಉದಯದ ಕಿರಣಗಳು ತಂದಿವೆ ದೇವನ ಹೊಂಬೆಳಕು ഇരുളിನ ಕನಸಿಗೆ ಚೇತನ ನೀಡುತ್ತ ಕರೆದಿಯೇ ನಮ್ಮನು ನಿನ್ನಯ ಕಡೆಗೆ ಬರುವೆನು ಪ್ರಭುವೇ ನಿನ್ನಯ ಬಳಿಗೆ ಬರುವೆನು ಪ್ರಭುವೇ ನಿನ್ನಯ ಬಳಿಯೇ ಅರಸು ಮನದ ಬಯಕೆ ಸೂರ್ಯನ ಉದಯದ ಕಿರಣಗಳು ತಂದಿಯ ದೇವನ ಹೊಂಬೆಳಕು
ಉಲ್ಲಾಸ ಉದ್ವೇಗ ಪ್ರಭು ನಿನ್ನದೇ ಕಾವ್ಯವು ಸಮೃದ್ಧಿ ಸಹನೆ ಬಾಂಧವ್ಯ ಬವಣೆ ನೀ ಬರೆದ ಈ ಬದುಕ ಸಂಪುಟರು ಸಂಗೀತ ಉಳಿಸು ಸಾಂಗತ್ಯ ಬೆರೆಸು ನೀ ಬಂದು ನನ್ನೊಡನೆ ಜೊತೆಯಾಗು ನಿನ್ನ ಕಾವಿಗೆ ನನ್ನನ್ನು ಉಸಿರಾಗಿಸು ನಿನ್ನ ಕಾವಿಗೆ ನನ್ನನ್ನು ಉಸಿರಾಗಿಸು ಈ ಉಸಿರ ಚೇತನ ಪಾಪ ಪವಾಮ ಸೂರ್ಯನ ಉದಯದ ಕಿರಣಗಳು ತಂದಿವೆ ದೇವನ ಕೊಂಬೆಳಕು. ಪ್ರಿಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ದಿವಂಗತರಾದ ಮುದ್ದಿ ಚಿನ್ನಮ್ಮ, ಚೌರಪ್ಪ, ಸುಶೀಲಮ್ಮ, ಜಪಸ್ಥಾನಿ ಚೌರಪ್ಪ, ಮರಿಯಮ್ಮ ಇವರ ಆತ್ಮಶಾಂತಿಗಾಗಿಯೂ, ಫಿಲೋಮಿನಮ್ಮ, ಮತ್ಯಾಸಪ್ಪ, ಜಾಕೋಬ್, ಮುದ್ದಿನ ಜೋಸೆಫ್, ಮುದ್ದೆ ಅಂಟೋಣಪ್ಪ ಇವರ ಆತ್ಮಶಾಂತಿಗಾಗಿಯೂ, ಅಂತಪ್ಪ, ಚೌರಿರಾಜ್, ಲೂರ್ದಮ್ಮ, ಮುದ್ದಿ ಮರಿಯಪ್ಪ ಇವರ ಆತ್ಮಶಾಂತಿಗಾಗಿಯೂ, ಲೂರ್ದು ಸ್ವಾಮಿ, ಚಿನ್ನಮ್ಮ, ಜಾನ್ ಬೋಸ್ಕೋ ಇವರ ಕುಟುಂಬದ ಅಭಿಪ್ರಾಯಕ್ಕಾಗಿಯೂ, ದಿವಂಗತರಾದ ಅಂತೋಣಿ ಸ್ವಾಮಿ, ತೆರೆಸಮ್ಮ ಇವರ ಆತ್ಮಶಾಂತಿಗಾಗಿಯೂ, ಕಾಂತರಾಜ್, ಕೃಷ್ ಕುಮಾರ್ ಮತ್ತು ಸವಿತಾ ಕುಮಾರಿ ಇವರ ಆರೋಗ್ಯ ಭಾಗ್ಯಕ್ಕಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಇದೇ ದಿವ್ಯ ಬಲಿ ಪೂಜೆಯಲ್ಲಿ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳ ಅಭಿಪ್ರಾಯಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ವಿಶ್ವದಾದ್ಯಂತ ಪವಾಡ ಪುರುಷ ಅದ್ಭುತ ಶಾಲಿ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುತ್ತಿದೆ. ಈ ಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ಈ ಸಂತರನ್ನು ಅತಿ ಗೌರವದಿಂದ ಕಾಣಬೇಕಾದರೆ ಕಾರಣ ಏನೆಂಬ ಪ್ರಶ್ನೆ ಕೇಳಿದರೆ ವಿಶ್ವಾಸ. ಅವರಲ್ಲಿದ್ದಂತಹ ವಿಶ್ವಾಸವೇ ಅನೇಕ ಪವಾಡ ಅದ್ಭುತ ಕಾರ್ಯಗಳನ್ನು ಮಾಡಲು ಸಾಧ್ಯವಾಯಿತು. ಅವರಲ್ಲಿದ್ದಂತಹ ದೇವರ ವಾಕ್ಯದ ಶ್ರದ್ಧೆ, ಪರಮಪ್ರಸಾದದ ಭಕ್ತಿ ಮತ್ತು ಇವೆಲ್ಲವೂ ವಿಶ್ವಾಸದ ಒಂದು ಪ್ರೇರಣೆ ಮತ್ತು ಆದರ್ಶವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಒಂದು ವಿಶ್ವಾಸ ನಮ್ಮಲ್ಲಿರಬೇಕೆಂದು ಈ ಹಬ್ಬದಲ್ಲಿ ನಮ್ಮೆಲ್ಲರಿಗೂ ವಿಶ್ವಾಸದ ಕರೆಯನ್ನು ನೀಡುತ್ತದೆ. ಯಾಕಂತಂದರೆ ವಿಶ್ವಾಸ ಕಷ್ಟ ದುಃಖ ದುರಿತಗಳಿಗೆ ನಮ್ಮನ್ನು ಮಾರಿ ಹೋಗಲು ಬಿಡುತ್ತದೆ, ದೇವರಿಂದ ದೂರ ಸರಿಯಲು ಕಾರಣವಾಗುತ್ತದೆ. ಆದರೆ ನಾವು ವಿಶ್ವಾಸದಿಂದ ನಮ್ಮ ಜೀವನವನ್ನು ನಡೆಸಿದಾಗ ಖಂಡಿತವಾಗಿ ಆ ಕಷ್ಟಗಳನ್ನು ಸಂಕಷ್ಟಗಳನ್ನು ಜಯಿಸಲು ನಮಗೆ ದೇವರು ಶಕ್ತಿ ನೀಡುತ್ತಾರೆ. ಏಕೆಂತಂದರೆ ಒಂದು ಸಾರಿ ಒಬ್ಬ ವ್ಯಕ್ತಿ ಕಟಿಂಗ್ ಮಾಡಿಸಲು ಏರ್ ಕಟಿಂಗ್ ಶಾಪ್ಗೆ ಹೋದಾಗ ಆ ಏರ್ ಕಟಿಂಗ್ ಮಾಡುವಂತಹ ವ್ಯಕ್ತಿ ಹೇಳ್ತಾನಂತೆ, ನೋಡಿ ಸರ್, ಎಷ್ಟೊಂದು ಕಷ್ಟ, ಎಷ್ಟೊಂದು ದುಃಖ, ಎಲ್ಲಿ ನೋಡಿದ್ರೂ ಪ್ರವಾಹ, ಎಷ್ಟೊಂದು ಕಾಯಿಲೆ, ಎಷ್ಟೊಂದು ಜನರು ಕಷ್ಟ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ದೇವರು ಇಲ್ಲ ಅಂತ ಅನ್ಸಲ್ವಾ, ದೇವರಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಆ ಗ್ರಾಹಕ ಏನು ಹೇಳಿದೆ ಸುಮ್ಮನೆ ಇರ್ತಾನಂತೆ. ಇವನ ಜೊತೆ ಮಾತನಾಡೋದು ಸುಮ್ಮನೆ ವ್ಯರ್ಥ ಅಂತ ತಿಳ್ಕೊಂಡು ಕಟಿಂಗ್ ಮಾಡಿಸಿ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾನಂತೆ. ಗಲೀಜಾಗಿ ಉದ್ದುದ್ದ ಕೂದಲು ಬಿಟ್ಕೊಂಡು ಉದ್ದುದ್ದ ಗಡ್ಡ ಬಿಟ್ಕೊಂಡು ಬಂದಾಗ ಆ ಗ್ರಾಹಕನಿಗೆ ಒಂದು ಯೋಚನೆ ಉಳಿಯುತ್ತದಂತೆ. ಆ ಭಿಕ್ಷುಕನನ್ನು ಆ ಕಟಿಂಗ್ ಶಾಪ್ ಕರ್ಕೊಂಡೋಗಿ, ನೋಡಪ್ಪ, ಈ ಪ್ರಪಂಚದಲ್ಲಿ ಯಾರೂ ಕಟಿಂಗ್ ಮಾಡೋರಿಲ್ಲ, ಯಾರೂ ಕಟಿಂಗ್ ಶಾಪೇ ಇಟ್ಕೊಂಡಿಲ್ಲ ಅಂತ ಹೇಳಿದಾಗ ಆ ಒಂದು ಕಟಿಂಗ್ ಮಾಡೋವಂಥ ವ್ಯಕ್ತಿ ಹೇಳ್ತಾನಂತೆ, ಏನು ಸರ್, ಇವಾಗ ತಾನೇ ನಾನು ನಿಮ್ಮ ಕಟಿಂಗು ಶೇವಿಂಗ್ ಎಲ್ಲ ಮಾಡಿದ್ದೀವಿ, ನೀವು ಈ ಥರ ಹೇಳೋದು ಸರಿನಾ ಅಂತ ಅಂದಾಗ, ನೋಡು ಈ ವ್ಯಕ್ತಿ ನೋಡಿದ್ರೆ ಉದ್ದ ಗಡ್ಡ ಬಿಟ್ಕೊಂಡಿದ್ದಾನೆ, ಉದ್ದ ಕೂದಲು ಬಿಟ್ಕೊಂಡಿದ್ದಾನೆ,
ಇವ್ ನೋಡಿದ್ರೆ ಅನ್ಸಲ್ವಾ, ಎಲ್ಲೂ ಕಟಿಂಗ್ ಶಾಪ್ ಇಲ್ಲ, ಯಾರು ಕಟಿಂಗ್ ಮಾಡೋರಿಲ್ಲ ಅಂತ ಅಂದಾಗ ಆ ವ್ಯಕ್ತಿಗೆ ಅರಿವಾಗುತ್ತದೆ. ಆಗ ಆ ಗ್ರಾಹಕ ಹೇಳ್ತಾನಂತೆ, ಯಾಕೆ ಈ ರೀತಿ ಹೇಳ್ದಂತ ಅಂದಾಗ ಆ ವ್ಯಕ್ತಿಯ ಒಂದು ಕಟಿಂಗ್ ಮಾಡೋನು ಹೇಳ್ತಾನೆ, ನಾನು ಹೇಗೆ ಮಾಡೋದು ಸರ್, ಅವ್ನು ಬರಬೇಕಲ್ಲ, ನನ್ನ ಹತ್ರ ಬಂದರೆ ನಾನು ಕಟಿಂಗ್ ಮಾಡ್ಬೋದು, ಇಲ್ಲಾಂತಂದರೆ ನಾನೇ ಹೋಗಿ ಅವ್ನಿಗೆ ಯಾವ ರೀತಿ ಕಟಿಂಗ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ, ಇದೇ ರೀತಿ ನಮ್ಮ ಜೀವನ ಕಷ್ಟ ಸಂಕಷ್ಟ ಇಕ್ಕಟ್ಟು ಬಿಕ್ಕಟ್ಟು ರೋಗ ರುಜಿನಗಳು ಬಂದಾಗ ನಾವು ನಮ್ಮಷ್ಟಕ್ಕೆ ನಾವು ದೇವರನ್ನು ದೂಷಿಸುವುದಲ್ಲ, ಬದಲಾಗಿ ವಿಶ್ವಾಸದಿಂದ ದೇವರೆಡೆಗೆ ಬಂದಾಗ ಆ ಕಷ್ಟಗಳನ್ನು ಸಂಕಷ್ಟಗಳನ್ನು ಜಯಿಸುವಂತಹ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸುತ್ತಾರೆ. ಅಂತಹ ಒಂದು ಸಹೃದಯ ಸಹನೆ ಶಾಂತಿ ಸಮಾಧಾನವನ್ನು ದೇವರು ಕರುಣಿಸುತ್ತಾರೆ. ಇಂತಹ ವಿಶ್ವಾಸ ನಮ್ಮದಾಗಿರಬೇಕು. ಇಂತಹ ವಿಶ್ವಾಸದ ಪ್ರೇರಣೆ ಸಂತ ಅಂತೋಣಿಯವರ ಜೀವನದಲ್ಲೂ ಸಹ ಕಷ್ಟ ಸಂಕಷ್ಟಗಳಿತ್ತು, ಹಿಂಸೆ ಬಾಧೆಗಳಿದ್ದವು, ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಿದರೂ ಸಹ ಅವರು ಇಟ್ಟಿದಂತಹ ದೇವರ ವಾಕ್ಯದಲ್ಲಿ ವಿಶ್ವಾಸ, ಪರಮಪ್ರಸಾದದಲ್ಲಿದ್ದಂತಹ ವಿಶ್ವಾಸ, ಕೊನೆಯದಾಗಿ ದೇವರಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಇಟ್ಟಂತಹ ವಿಶ್ವಾಸ ಅವರನ್ನು ಇಂದು ಸಂತರನ್ನಾಗಿ ಗೌರವಿಸುವಂತಹ ಭಾಗ್ಯ ದೇವರು ಅವರಿಗೆ ದಯಪಾಲಿಸಿದ್ದಾರೆ. ಅಂತಹ ವಿಶ್ವಾಸ ನಮಗೂ ಕರುಣಿಸಲಿ. ನಮ್ಮ ದಿನನಿತ್ಯದ ಜೀವನದ ಕಷ್ಟ ಸಂಕಷ್ಟಗಳನ್ನು ಜಯಿಸಲು, ರೋಗ ರುಜಿನಗಳಿಂದ ನಾವು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಲು ಸಂತ ಅಂತೋಣಿಯವರ ಮುಖಾಂತರ ನಮಗೆ ಬೇಕಾಗುವಂತಹ ವಿಶ್ವಾಸ, ಬೇಕಾಗುವಂಥ ಎಲ್ಲ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡದೆ ನಿರ್ವಹಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಸ್ವರ್ಗದ ರಾಜ್ಯದಲ್ಲಿ ಸರ್ವಶಕ್ತ ದೇವಪಿತನೇ, ನಾವು ಭಜಿಸುತ್ತೇವೆ ಭಜಿಸುತ್ತೇವೆ. ಸ್ವರ್ಗದ ರಾಜ್ಯವೇ ಸರ್ವಶಕ್ತ ದೇವಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ, ಆರಾಧಿಸಿ ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ
ಸಲ್ಲಿಸುತ್ತೇವೆ ಮೌನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆ ಆಸೀನರಾಗಿರ್ ಪ್ರಭುವೇ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ಪ್ರಭು ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲಿ ಇರುವವರು ನೀವು 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 ಮೌನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದಿರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ. ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರ್ಷವನ್ನು, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ
ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದ ನಾಥ. ಹೆಸರ ಪಡೆದಿರುವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ಅವರಿಗೆ ಕೃತಜ್ಞತೆ ಸಲ್ಲಲಿ. ಸಾಂಗತ್ಯವಿರಲಿ ಏಕಾಂತವಿರಲಿ ನಿನ್ನ ವಾಕ್ಯ ಒಂದೇ ನಿರಂತರವು ಎದೆಯಾಳದ ಹಡತೆಯು ಎದೆಯಾಳದ ಹಡತೆಯು ಗಮನಿತ ಬದುಕಿಗೆ ಕಾಣದ ಕನಸಿ ನಿನ್ನ ಮಾತು ಚಿತ್ತಾರವು ಸೂರಿನ ಕನರಿಕೆ ಗೆಲ್ಲುವ ಆಸೆಗೆ ನಿನ್ನ ಮುಂದೆ ಆಧಾರವು ನೀ ಹೇಳಿದ ಮಾತುಗಳೆಲ್ಲವೂ ಸಮತೆಯ ಸಂಪದವು ಸಂಪ್ರೀತಿಯ ಸವಿಸ್ಪಂದನಕ್ಕೆ ಸಂಕುಲ ಕೃಪಾರ್ಥವು ಯೇಸುವೇ ನಿನ್ನ ವಾಕ್ಯ ನನಗೆ ಭರವಸೆ ದೀಪ್ತಿಯು ಮನದಿ ಮಿಡಿವ ನಿತ್ಯ ಕಳೆವ ನಿತ್ಯ ಸ್ಫೂರ್ತಿಯು ಜನತೆಯ ಬಿಡುಗಡೆಯ ಹಾದಿಗೆ ನಿನ್ನ ನುಡಿಯೇ ಧ್ರುವಧಾರೆಯು ಚಂಚಲ ಮನಸ್ಸಿನ ಸಮ್ಮಿಶ್ರ ಭಾವಕ್ಕೆ ನಿನ್ನ ಮಾತೆ ಅಜರಾಮರವು ಎದೆಗೂಡಲಿ ಪ್ರತಿಧ್ವನಿ ಮೊಳಗಲಿ ಕುಂದದೆ ನಾ ನಡೆವೆನು ಬಾಳಿನಲ್ಲಿ ಬೇಗುದಿಯ ಕ್ಷಣ ಕ್ಷಣಗಳಲ್ಲಿ ನಿನ್ನ ಮಾತೆ ಸುಹಾತರು ಯೇಸುವೇ ನಿನ್ನ ವಾಕ್ಯ ನನಗೆ ಭರವಸೆ ದೀಪ್ತಿಯು ಮನದಿ ಮಿಡಿವ ನಿತ್ಯ ಕಳೆವ ನಿತ್ಯ ಸ್ಫೂರ್ತಿಯು ಸಾಂಗತ್ಯವಿರಲಿ ಏಕಾಂತವಿರಲಿ ನಿನ್ನ ವಾಕ್ಯ ಒಂದೇ ನಿರಂತರವು
Alleluia, Alleluia, Alleluia. Alleluia, Alleluia, Alleluia. Alleluia, Alleluia, Alleluia. Alleluia, Alleluia, Alleluia. 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 ಬೆಟ್ಟದ ಹಲಸುರಾಮ್ ತೋಣಿಯವರೇ ನಮಗಿಸಿ ನಮಗಾಗಿ ಬರುವ ದುರಿತವ ನೀಗುತ್ತ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಬೆಟ್ಟದ ಹಲಸುರಾಮ್ ತೋಣಿಯವರೇ ಪ್ರಾರ್ಥಿಸಿ ನಮಗಾಗಿ ಬರುವ ದುರಿತವ ನೀಗುತ್ತ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೋಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಇನ್ನು 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಗಳನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡು ಇರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯವನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಸ್ತುತಿಸಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಡೀ ವಿಶ್ವದಾದ್ಯಂತ ನಾವು ನೋಡಿದಾಗ 2 ಮುಖ್ಯ ದೇವಾಲಯಗಳಲ್ಲಿ ವಿಶ್ವಾಸಿಗಳ ಸಂಖ್ಯೆಯನ್ನು ನಾವು ಅಧಿಕವಾಗಿ ನಾವು ನೋಡಬಹುದು. ಮೊದಲನೇದಾಗಿ ಮಾತೆ ಮೇರಿಯ ದೇವಾಲಯಗಳಲ್ಲಿ ವಿಶ್ವಾಸಿಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ಸೇರಿ ಆಕೆಯಲ್ಲಿ ಭಿನ್ನವಿಸುತ್ತಾರೆ. ತದನಂತರ ವಿಶ್ವಾಸಿಗಳ ಅಧಿಕ ಸಂಖ್ಯೆಯಲ್ಲಿ ಕಾಣಬಹುದಾದಂತಹ ದೇವಾಲಯವೆಂದರೆ ಸಂತ ಅಂತೋಣಿಯವರ ದೇವಾಲಯ. ಆದರೆ ಈ ವರ್ಷ ಕೊರೋನಾವಿರುವಂತಹ ಒಂದು ಸಂಭವದಿಂದ ಅನೇಕ ಜನರು ಸಾಮೂಹಿಕವಾಗಿ ಬಂದು ಸೇರಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ಆದರೂ ನಾವು ಇದ್ದಲ್ಲಿಯೇ ಕುಳಿತು
ಅವರಿಗೆ ಗೌರವವನ್ನು ನೀಡುವುದಕ್ಕೋಸ್ಕರ ಧರ್ಮಸಭೆ ನಮಗೆ ಕರೆಯನ್ನ ಇಯತಿದೆ. ಇಂದಿನ ಪೀಠಿಕೆಯಲ್ಲಿ ಗುರುಗಳು ನಮಗೆ ತಿಳಿಸಿದಂತೆ ಸಂತ ಅಂತೋಣಿಯವರು ವಿಶ್ವಾಸಿಸಿದರು. ಅವರು ವಿಶ್ವಾಸದಿಂದಲೇ ಅನೇಕರನ್ನ ಇಂದು ಗಳಿಸಿಕೊಳ್ಳಲು ಸಾಧ್ಯವಾಯಿತು. ಅವರು ಪ್ರಾರ್ಥಿಸಿದನ್ನ ಅವರು ಇತರರಿಗೆ ಕಲಿಸಿದ ಸಂತರಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲೂ ನಾವು ಅವಲೋಕಿಸಿ ನೋಡುವಂತಹ ಕ್ಷಣಗಳು ಇಂದು ಅಧಿಕವಾಗಿದೆ. ಏಕೆಂದರೆ ಈ ಕೊರೋನಾದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ವಿಶ್ವಾಸ ಉದ್ಬಣವಾಗಿದೆಯೋ ಅಥವಾ ನಮ್ಮ ವಿಶ್ವಾಸ ದೇವರಲ್ಲಿ ಕ್ಷೀಣಿಸುತ್ತಿದೆಯೋ? ನಾವು ಸಂತ ಅಂತೋಣಿಯವರ ಆ ಒಂದು ಹಸ್ತದಲ್ಲಿ ನಾವು ಕಾಣುತ್ತೇವೆ ಪ್ರಭು ಯೇಸು ಕ್ರಿಸ್ತರನ್ನ ಹೊತ್ತಿರುವಂತಹ ಸಂತ ಅಂತೋಣಿಯವರನ್ನ. ಸಂತ ಅಂತೋಣಿಯವರು ಪ್ರಭು ಯೇಸು ಕ್ರಿಸ್ತರನ್ನ ಒಬ್ಬರು ಮಾತ್ರ ತಮ್ಮ ಕರಗಳಲ್ಲಿ ಇಡದಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಧರ್ಮಸಭೆ ನಮ್ಮೆಲ್ಲರಿಗೂ ಅಂತಹ ಒಂದು ಸಾಕ್ಷಿಯನ್ನು ನಮಗೆ ನೀಡಿದೆ. ಯಾವುದರ ಮೂಲಕ? ಸಂಸ್ಕಾರದ ಮೂಲಕ. ಸಂಸ್ಕಾರದ ಮೂಲಕ ನಾವು ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹೊತ್ತು ಮುಂದೆ ಸಾಗುವುದಕ್ಕೋಸ್ಕರ ಕರೆಯನ್ನ ಇರುತ್ತದೆ. ಅದರಿಂದಲೇ ನಾವು ನೋಡಬಹುದು ಕೊರಿಂಥರಿಗೆ ಬರೆದಂತಹ ಪತ್ರದಲ್ಲಿ ಯು ಆರ್ ಕಾಲ್ಡ್ ಟು ಬಿಕಮ್ ಸೇಂಟ್ಸ್, ಅಂದರೆ ನಾವು ಸಂತರಾಗಲು ಕರೆಯಲ್ಪಟ್ಟವರು. ಕೇವಲ ಸಂತ ಅಂತೋಣಿಯವರು ಮಾತ್ರ ಸಂತರಾಗಲು ಕರೆಯಲ್ಪಡಲಿಲ್ಲ, ಪ್ರತಿಯೊಬ್ಬರೂ ಸಂತರಾಗಲು ಕರೆಯಲ್ಪಟ್ಟವರು. ಯಾವ ರೀತಿ ಸಂತ ಅಂತೋಣಿಯವರು ಸಂತರಾಗಲು ಸಾಧ್ಯವಾಯಿತೆಂದರೆ ವಿಶ್ವಾಸದ ಮೂಲಕ. ಅವರು ಯಾವುದನ್ನ ಮಾಡಿದರೂ ಅವರು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಆ ಕೆಲಸವನ್ನ ಅವರು ತಮ್ಮ ಜೀವನದಲ್ಲಿ ನಡೆಸುತ್ತಿದ್ದರು. ಅದನ್ನೇ ನಾವು ಸಾಧಾರಣ ವಾರದ ವಾಚನಗಳನ್ನು ತೆಗೆದುಕೊಂಡಾಗ, ಇಂದಿನ ವಾಚನವನ್ನು ನಾವು ಓದಿದಾಗ 2ನೇ ಅರಸರುಗಳ ಗ್ರಂಥದಿಂದ ನಾವು ಆರಿಸಿಪಡಲಾಗುತ್ತದೆ. ಆ ಗ್ರಂಥದಲ್ಲಿ ಇಂದಿನ ವಾಚನದಲ್ಲಿ 1ನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ, ಪ್ರವಾದಿ ಎಲಿಯನು ಎಲೀಷನನ್ನ ಆರಿಸಿಕೊಳ್ಳುವುದು. ಪ್ರವಾದಿ ಎಲಿಯನು ಎಲೀಷನನ್ನ ಆರಿಸಿಕೊಂಡಾಗ ಅವನಲ್ಲಿದ್ದಂತಹ 7 ಜೊತೆಯ ಎತ್ತುಗಳನ್ನ ದೇವರಿಗೆ ಸಮರ್ಪಿಸುತ್ತಾನೆ. ತನ್ನಲ್ಲಿದ್ದಂತಹ ಆ ಹೊಲವನ್ನ ಹೂಳಲು ಇದ್ದಂತಹ ನೇಗಿಲನ್ನ ಮತ್ತು ಆ ನೇಗಿಲನ್ನ ಎಳೆಯಲು ಇದ್ದಂತಹ ನೊಗವನ್ನ ಉಪಯೋಗಿಸಿಕೊಂಡು ಆ ಒಂದು ಎತ್ತುಗಳ ಮಾಂಸವನ್ನ ಬೇಯಿಸುವುದಕ್ಕೋಸ್ಕರ ಉಪಯೋಗಿಸುತ್ತಾನೆ. ತನ್ನಲ್ಲಿದ್ದದ್ದೆಲ್ಲವನ್ನ ದೇವರಿಗೆ ಸಮರ್ಪಿಸುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಕೂಡ ತಮ್ಮ 26ನೇ ವಯಸ್ಸಿನಲ್ಲಿ ತನ್ನದೆಲ್ಲವನ್ನ ದೇವರಿಗೆ ಸಮರ್ಪಿಸಿ ಗುರುವಾಗಲು ಮುಂದೆ ನುಗ್ಗುತ್ತಾರೆ. ಸಂತ ಅಗಸ್ಟಿನರ ಸಭೆಗೆ ಸೇರುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಜೀವನದಲ್ಲಿರುವಂತಹ ಯಾವುದನ್ನ ದೇವರಿಗೆ ನಾವು ಸಮರ್ಪಿಸಬೇಕು? ನಮ್ಮಲ್ಲಿ ಇರುವಂತಹ ಸ್ವಾರ್ಥವನ್ನ ತ್ಯಜಿಸಿ ಸಂತ ಅಂತೋಣಿಯವರಂತೆ ನಾವು ಕೂಡ ಒಳ್ಳೆಯ ಗುಣಗಳನ್ನ ದೇವರಿಗೆ ಸಮರ್ಪಿಸುವುದಕ್ಕೋಸ್ಕರ ಇಂದು ಸಂತ ಅಂತೋಣಿಯವರು ನಮಗೆ ಕರೆಯನ್ನ ಇಯುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯವರೇ, ನಾವು ಅನೇಕ ರೀತಿಯ ತೊಂದರೆಗಳನ್ನ ಅಥವಾ ನಮ್ಮಲ್ಲಿರುವ ಬೇಡಿಕೆಗಳನ್ನ ಮಾತ್ರ ಅನೇಕ ಬಾರಿ ಸಂತ ಅಂತೋಣಿಯವರ ಪಾದಗಳಿಗೆ ತಂದು ನಾವು ಸುರಿಯುತ್ತೇವೆ. ಸಂತ ಅಂತೋಣಿಯವರು ನಮಗೆ ಭಿನ್ನಯಿಸುವಂತಹ ಸಂತರಾಗಿದ್ದಾರೆ. ಆ ಸಂತ ಅಂತೋಣಿಯವರು ಯಾವ ರೀತಿ ನಮ್ಮ ಕೋರಿಕೆಗಳಿಗೋಸ್ಕರ, ನಮ್ಮ ಕಷ್ಟಗಳಿಗೋಸ್ಕರ ಭಿನ್ನವಿಸುತ್ತಾರೋ, ಅದೇ ರೀತಿ ನೀವು ಮತ್ತೆ ನಾನು ಆ ಇತರರ ಕಷ್ಟಗಳಿಗೋಸ್ಕರ, ಇತರರ ಬೇಡಿಕೆಗಳಿಗೋಸ್ಕರ ಭಿನ್ನಯಿಸುವಂತಹ ಒಬ್ಬ ವ್ಯಕ್ತಿಯಾಗಬೇಕು. ಅದಕ್ಕೋಸ್ಕರ ಇಂದು ಧರ್ಮಸಭೆ ನಮಗೆ ಕರೆಯನ್ನ ಇಯುತ್ತದೆ. ಸಂತ ಅಂತೋಣಿಯವರ ಜೀವನವನ್ನು ನಾವು ಅವಲೋಕಿಸುತ್ತಾ ನೋಡುತ್ತಾ ಹೋದರೆ ಅವರು ಮಾಡಿದ ಕಾರ್ಯಗಳು ಅನೇಕ. ಕೇವಲ ಅವರು ಬದುಕಿದ್ದು, ಗುರುವಾಗಿ ಬದುಕಿದ್ದು ಕೇವಲ ಸ್ವಲ್ಪ ಕಾಲವಾದ ಮಾತ್ರ, ಆದರೆ ಅವರು ಮಾಡಿದ್ದು ಅನೇಕ ಕಾರ್ಯಗಳು. ಮೊದಲನೆಯ ಕಾರ್ಯ ಬೋಧಿಸಿದರು.
ಬೋಧಿಸುವುದಕ್ಕಿಂತ ಮುಂಚೆ ಅವರು ಬೈಬಲ್ ಶ್ರೀ ಗ್ರಂಥವನ್ನು ಓದಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಮನೆಗಳಲ್ಲಿ ಇಂದು ನಾವು ಅವಲೋಕಿಸಿ ನೋಡಬೇಕು, ನಾವು ಎಷ್ಟು ಬೈಬಲ್ ಶ್ರೀ ಗ್ರಂಥವನ್ನು ನಮ್ಮ ಕುಟುಂಬಗಳಲ್ಲಿ ನಾವು ಪಠಿಸುತ್ತೇವೆ. ಇಂದು ನಾವು ಮಾತೆ ಮೇರಿ ಎಷ್ಟೋ ಜಾಗದಲ್ಲಿ ಅದ್ಭುತವನ್ನು ಕಾಣಿಸ್ಕೊಳ್ತಾ ಇದ್ದಾರೆ. ಮಾತೆ ಮೇರಿ ಕಾಣಿಸಿಕೊಂಡಂತಹ ಪ್ರತಿಯೊಂದು ಜಾಗದಲ್ಲಿ ಆಕೆ ನುಡಿತಿರುವುದು ಬೈಬಲ್ ಶ್ರೀ ಗ್ರಂಥವನ್ನು ಓದಿ. ಆತ್ಮೀಯ ಸಹೋದರ ಸಹೋದರಿಯರೇ, ಅಂತೋಣಿಯವರು ಬೈಬಲ್ ಶ್ರೀ ಗ್ರಂಥವನ್ನು ಅರಿತಿದ್ದರು. ಇಂದು ನಾವು ಆ ಶ್ರೀ ಗ್ರಂಥವನ್ನು ಅರಿತಿಲ್ಲ. ಯಾತಕ್ಕೆಂದರೆ ನಮ್ಮ ಕುಟುಂಬಗಳಲ್ಲಿ ಅದು ಕೇವಲ ಒಂದು ಪುಸ್ತಕವಾಗಿ ಬಿಟ್ಟಿದೆ. ಅದು ಪುಸ್ತಕವಲ್ಲ, ಪವಿತ್ರ ಶ್ರೀ ಗ್ರಂಥ, ನಮಗೆ ಜೀವ ಕೊಡುವಂತಹ ಒಂದು ಶ್ರೀ ಗ್ರಂಥ. ಆ ಗ್ರಂಥವನ್ನು ಪ್ರತಿದಿನ ನಾವು ಓದಬೇಕು, ಅದಕ್ಕೆ ತಕ್ಕಂತೆ ನಾವು ಜೀವಿಸಬೇಕು. ಅಂತೆಯೇ ಸಂತ ಅಂತೋಣಿಯವರು ಜೀವಿಸಿದರು. ಅವರು ಜೀವಿಸಿದ್ದರಿಂದ ಅವರು ಸಂತರಾಗಲು ಸಾಧ್ಯವಾಯಿತು. ನಮ್ಮ ಜೀವನದಲ್ಲೂ ನಾವು ಕೂಡ ಸಂತರಾಗಲು ಸಾಧ್ಯ ಆ ಶ್ರೀ ಗ್ರಂಥವನ್ನು ನಾವು ಓದಿದಾಗ. ಏತಕ್ಕೆಂದರೆ ಇಂದು ನಾವು ಅನೇಕ ಸಂಸ್ಕಾರಗಳ ಮೂಲಕ ಆ ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ತಾ ಇದ್ದೇವೆ. ವಿಶೇಷವಾಗಿ ಪರಮ ಪ್ರಸಾದದ ಮೂಲಕ ಆ ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮ ಜೀವನದಲ್ಲಿ ಪಡೆದು ಆಧ್ಯಾತ್ಮಿಕ ಒಂದು ಬುಗ್ಗೆಯಾಗಿದ್ದೇವೆ ನಾವು. ಆದರೆ ಆ ಬುಗ್ಗೆಗಳು ಇಂದು ಮತ್ತೆ ಮುಚ್ಚಲಾಗಿವೆ. ಯಾತಕ್ಕೆಂದರೆ ನಮ್ಮ ಪಾಪದ ನಿಮಿತ್ತ, ನಮ್ಮ ಪಾಪವನ್ನ ನಾವು ತೊರೆದು ನಾವು ಪ್ರಜ್ವಲಿಸಬೇಕು. ಸಂತ ಅಂತೋಣಿಯವರಿಗೆ ನಾವು ಗೌರವಿಸುತ್ತಾ ಇನ್ನು ಹೆಚ್ಚಾಗಿ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಅರಿತು ಕೇವಲ ನಾವು ಮಾತ್ರ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಬಾರದು. ನಾವು ಕೂಡ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇನ್ನು 72 ಮಂದಿಗಳನ್ನ ಅವರು ನೇಮಿಸಿ ಅವರೇ ಹೋಗಬೇಕಾಗಿರುವಂತಹ ಸ್ಥಳಗಳಿಗೆ ಮುಂಚಿತವಾಗಿ ಇವರನ್ನ ಕಳುಹಿಸುತ್ತಾರೆ. ಅಂದರೆ ಇಂದು ಗುರುಗಳು ಆಗದಂತಹ ಸ್ಥಳಗಳಿರಬಹುದು, ಕನ್ಯಾ ಭಗಿನಿಯರು ಹೋಗಲಾಗದಂತಹ ಸ್ಥಳಗಳಿರಬಹುದು. ಅಂತಹ ಸ್ಥಳಗಳಿಗೆ ನಾವು ಸಾಕ್ಷಿಗಳಾಗಿ ನಾವು ಹೋಗಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೇವಲ ಪ್ರಭು ಯೇಸು ಕ್ರಿಸ್ತರನ್ನ ನಾನು ಹಿಂಬಾಲಿಸುತ್ತಿದ್ದೇನೆ, ನಾನು ಕ್ರೈಸ್ತನಾಗಿದ್ದರೆ ಮಾತ್ರ ಸಾಲದು. ನಾನು ಕ್ರಿಸ್ತನಿಗೆ ಸಾಕ್ಷಿಯ ಬದುಕು, ಸಂತ ಅಂತೋಣಿಯವರಂತೆ ಸಾಕ್ಷಿಯ ಬದುಕನ್ನ ನನ್ನ ಜೀವನದಲ್ಲಿ ನಾನು ನಡೆಸಬೇಕು. ಅದಕ್ಕೆ ನನ್ನ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಅನುಭವವಾಗಬೇಕು. ಆ ಅನುಭವ ಯಾರಲ್ಲಾಗಿದೆ ಎಂದರೆ ಸಂತ ಪೌಲರು ಈ ಅನುಭವವಾದಾಗ ಗಲೇತ್ಯರಿಗೆ ಬರೆದಂತಹ ಪತ್ರದಲ್ಲಿ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನುಡಿತಾರೆ, ಇಂದು ನಾನು ಜೀವಿಸುತ್ತಿಲ್ಲ, ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನೀವು ನಾನು ಅನೇಕ ಬಾರಿ ಈ ಒಂದು ಪರಮಪ್ರಸಾದ ಅಥವಾ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸಿದ್ದೇವೆ, ಸಂಸ್ಕಾರಗಳನ್ನು ನಾವು ಸ್ವೀಕರಿಸಿದ್ದೇವೆ. ನಾವು ಕೂಡ ಸಂತ ಪೌಲರಂತೆ ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಿದ್ದಾರೆ ಎಂದಳು ಹೇಳಲು ಸಾಧ್ಯವಿಲ್ಲದಿದ್ದರೆ ಇಂದು ನಾವು ಪ್ರಾರ್ಥಿಸಬೇಕು. ಸಂತ ಅಂತೋಣಿಯವರೇ, ನಿಮ್ಮಂತೆ ಸಂತ ಪೌಲರಂತೆ ನಾವು ಕೂಡ ಆ ಅನುಭವವನ್ನ ನಾವು ಪಡೆದು ಆ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾದಂತಹ ಜೀವನವನ್ನ ನಡೆಸುವುದಕ್ಕೆ ನಮಗೆ ಶಕ್ತಿಯನ್ನ ದಯಪಾಲಿಸಿರಿ ಎಂದು. ಆತ್ಮೀಯ ಸಹೋದರ ಸಹೋದರಿಯರೇ, ಎಂದು ಅನೇಕರು ನಿಮ್ಮ ಬೇಡಿಕೆಗಳನ್ನ ಹೊತ್ತು ಸಂತ ಅಂತೋಣಿಯವರಲ್ಲಿ ಬಂದಿದ್ದೀರಿ. ಸಂತ ಅಂತೋಣಿಯವರು ಮಹಾಪುರುಷ. ಏತಕ್ಕೆಂದರೆ ಅನೇಕ ಅದ್ಭುತಗಳು ಕೇವಲ ಕ್ರೈಸ್ತರ ಜೀವನದಲ್ಲಿ ಮಾತ್ರವಾಗಲಿಲ್ಲ. ಅನೇಕ ಜನರು ಹಿಂದೂಗಳಾಗಿರಬಹುದು, ಮುಸ್ಲಿಂ ಆಗಿರಬಹುದು, ಅನೇಕರು ಬಂದು ಇಂದು ಸಂತ ಅಂತೋಣಿಯವರಲ್ಲಿ ಪ್ರಾರ್ಥಿಸುತ್ತಾರೆ. ಯಾತಕ್ಕೆಂದರೆ ಅವರು ಪವಾಡ ಪುರುಷರೆಂದು. ಆ ಪವಾಡ ಪುರುಷ ಸಂತ ಅಂತೋಣಿಯವರು ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರನ್ನ ತಮ್ಮ ಹಸ್ತದಲ್ಲಿಟ್ಟು ನಮಗೋಸ್ಕರ ಬೇಡಿ ನಮ್ಮ ಭಿನ್ನಹಗಳನ್ನ ಪ್ರಭು ಯೇಸು ಕ್ರಿಸ್ತರ ಪಾದದಲ್ಲಿ ಇಡುತ್ತಾರೋ, ಆ ಸಂತ ಅಂತೋಣಿಯವರಲ್ಲಿ ನಾವು ಬೇಡಿಕೊಳ್ಳೋಣ. ಸಂತ ಅಂತೋಣಿಯವರೇ, ನಿಮ್ಮಂತೆ ನಾವಾಗಲು ನಮ್ಮ ಹೃದಯಗಳನ್ನ ಮಾರ್ಪಡಿಸಿರಿ.
ಪ್ರಭು ಯೇಸು ಕ್ರಿಸ್ತರನ್ನ ಇನ್ನೂ ಹೆಚ್ಚು ಅರಿತುಕೊಳ್ಳುವುದಕ್ಕೋಸ್ಕರ, ಪ್ರಭು ಯೇಸು ಕ್ರಿಸ್ತರಿಗೆ ಸನಿಹವಾಗುವುದಕ್ಕೋಸ್ಕರ ನಮಗೆ ದಾರಿಯನ್ನ ತೋರಿಸಿಕೊಡಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಜಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿಯು ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ದುಷ್ಟರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಂತ ಅಂತೋಣಿಯವರೇ, ನಿಮ್ಮ ಕರಗಳಲ್ಲಿ ಬಾಲಕ ಯೇಸುವನ್ನು ಪಡೆಯುವ ಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಲೆಂದು ನಿಮ್ಮನ್ನು ನಾವಿಂದು ಪ್ರಾರ್ಥಿಸುತ್ತೇವೆ. ಎಲ್ಲಿ ಇಬ್ಬರು ಮೂವರು ಒಟ್ಟಾಗಿ ಸೇರಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯೆ ನಾನಿರುತ್ತೇನೆ, ಅವರ ಪ್ರಾರ್ಥನೆಗಳನ್ನು ಆಲಿಸುತ್ತೇನೆ ಎಂದು ನುಡಿದ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿರಿಸಿ ಈ ನಮ್ಮ ಪ್ರಾರ್ಥನೆಗಳಿಗೆ ಬೇಕಾಗುವಂತಹ ಆಶೀರ್ವಾದಗಳನ್ನು ಕರುಣಿಸಲೆಂದು ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನು ದೈನ್ಯದಿ ಆಲಿಸಿ. ಓ ದೇವರೇ, ನಮ್ಮ ಮೊರೆಯನು ಧೈರ್ಯದಿ ಸಂತ ಅಂತೋಣಿಯವರೇ, ನೀವು ದೇವರ ವಾಕ್ಯವನ್ನು ಅರ್ಥವನ್ನು ತಿಳಿದು ದಿವ್ಯ ಜ್ಞಾನ ದೀಪದಲ್ಲಿ ಎಲ್ಲೆಲ್ಲೂ ಬೆಳಗಿಸಿರಿ. ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧತೆ, ಅಭಿಪ್ರಾಯಗಳು ದೂರವಾಗುವಂತೆ ನಮ್ಮ ಈ ದಿನ ಪ್ರಾರ್ಥನೆಯನ್ನು ಆಲಿಸಿರಿ. ಓ ದೇವರೇ, ನಮ್ಮ ಮೊರೆಯನು ಧೈರ್ಯದಿ ಆಲಿಸಿ. ಸಂತ ಅಂತೋಣಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವಿಟ್ಟು ನಿಮ್ಮನ್ನೇ ಅವರಿಗಾಗಿ ಸಮರ್ಪಿಸಿದಿರಿ. ಅವರ ಪ್ರೀತಿಗಾಗಿ ಸರ್ವವನ್ನು ಪ್ರೀತಿಸಿದಿರಿ. ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಸಹೋನ್ನತೆಯಲ್ಲಿ ಬಾಳುವಂತೆ ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿರಿ. ಓ ದೇವರೇ, ನಮ್ಮ ಮೊರೆಯನು ಧೈರ್ಯದಿ ಆಲಿಸಿ. ಸಂತ ಅಂತೋಣಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು, ಬಿರುಗಾಳಿಗಳು ಶಾಂತವಾಗುವು. ಈ ಧರ್ಮ ಕೇಂದ್ರದ ಕುಟುಂಬದಲ್ಲಿರುವ ಸಂಶಯ, ಸುಳಿ, ಖಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆ, ಅನ್ಯೋನ್ಯತೆಯನ್ನು ಈ ಪ್ರೀತಿಯಲ್ಲಿ ವೃದ್ಧಿಗೊಳಿಸಲೆಂದು ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿರಿ.
ಕಳೆದು ಹೋದ ವಸ್ತುಗಳು ಸಿಕ್ಕುವು. ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ, ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು, ಇತರ ಸುಗುಣಗಳನ್ನು ಗಳಿಸಿಕೊಡಿರಿ ಎಂದು ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿರಿ. ಓ ದೇವರೇ, ನಮ್ಮ ಮೊರೆಯನ್ನು ಧೈರ್ಯದಿ ಆಲಿಸಿ. ಸಂತ ಅಂತೋಣಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನು, ಸತ್ತವರಿಗೆ ಜೀವವನ್ನು ದಯಪಾಲಿಸಿದಿರಿ. ನಮ್ಮ ಕುಟುಂಬದಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನು ನೀಗಿಸಿರಿ. ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಲೆಂದು ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿರಿ. ಓ ದೇವರೇ, ನಮ್ಮ ಮೊರೆಯನ್ನು ಧೈರ್ಯದಿ ಆಲಿಸಿ. ಈಗ ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ಸ್ವಂತ ಅವಶ್ಯಕತೆಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು, ನಿಮಗೆ ಮೊರೆ ಇಡುತ್ತಿರುವ ಪ್ರಜೆಯ ಮೇಲೆ ನಿಮ್ಮ ದಯೆ ಇರಲೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಹರಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತಂದೆ ನಿಮಗೆ ಸಂಧಿ ನನ್ನ ಕಾಣಿಕೆ, ನಗವ ಹೊತ್ತ ಜೀವಸೂತು ಸುರಗಿದೆ. ಬಲಿಪೀಠದ ಬಲಿಗೆ ಬಲಿಯಾಗಲು ನಿನಗೆ, ಬಲಿಪೀಠದ ಬಲಿಗೆ ಬಲಿಯಾಗಲು ನಿನಗೆ. ತಂದೆ ಸ್ವೀಕರಿಸು, ಹರಸಿ ಅನುಗೊಳಿಸು. ತಂದೆ ಸ್ವೀಕರಿಸು, ಹರಸಿ ಅನುಗೊಳಿಸು. ದೇವರೇ ನನ್ನ ದೇವರೇ, ದೇವರೇ ನನ್ನ ದೇವರೇ. ಎಲ್ಲಿದೆ ಪ್ರಭು ಎಲ್ಲಿದೆ ನೀನು ಮೆಚ್ಚುವ ಕಾಣಿಕೆ? ತನುವಿದೆ ನನ್ನ ಮನವಿದೆ. ಎಲ್ಲಿದೆ ಪ್ರಭು ಎಲ್ಲಿದೆ ನೀನು ಮೆಚ್ಚುವ ಕಾಣಿಕೆ? ತನುವಿದೆ ನನ್ನ ಮನವಿದೆ. ಸ್ವಾರ್ಥ ಸುಳಿಯಲಿ ಮಲಿನವಾಗಿ ನೀರ ಬಯಸಿದೆ ಅಳುಕಲೆ. ಶುದ್ಧಿ ಬೇಡುವೆ ದೇವನೇ, ಜೀವ ಸಂಸ್ಕರಿಸು, ಹರಸಿ ಸ್ವೀಕರಿಸು. ತಂದೆ ನಿನಗೆ ತಂದೆ ನನ್ನ ಕಾಣಿಕೆ, ನಗವ ಹೊತ್ತ ಜೀವ ಸೋತು ಸುರಗಿದೆ.
ಸ್ನೇಹವ ತುಂಬಿ ನೀಡುವೆ ನನ್ನನೇ ಹರಸಿ ಸ್ವೀಕರಿಸು ದೀನನ ಹರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿ ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆಯ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ನಮ್ಮನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೇವದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಶ್ರೀರಾಮೀಶ್ವರ ಪ್ರಭುದೇವರು. ಶುದ್ಧರು ಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ಇಂದು ತುಂಬಿವೆ. ಮೌನಗಳು ನಿಮ್ಮ ಮಹಿಮೆಯಿಂದ ಇಂದು ತುಂಬಿವೆ. ಮೌನದಲ್ಲಿ ಹೋಸಾನ ಹೋಸಾನ ಹೋಸಾನ. ಮೌನದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನದಲ್ಲಿ ಹೋಸಾನ ಹೋಸಾನ ಹೋಸಾನ. ಮೌನದಲ್ಲಿ ಹೋಸಾನ 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 ಹೋಸಾನ.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗ್ರೂಪ್ ಆಫ್ ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಸಂತ ಅಂತೋಣಿ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ತಂದೆಯೇ. ಭುವಿಯಲ್ಲಿಯೂ ನೆರವೇರಲಿ ತಂದೆಯೇ. ಸ್ವರ್ಗದಲ್ಲಿರುವ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮನ್ನು ರಕ್ಷಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ಪೂಜಿತವಾಗಲಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ 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 ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳ ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯ ತೋರಿರಿ. ಲೋಕದ ಪಾಪಗಳ ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯ ತೋರಿರಿ. ಲೋಕದ ಪಾಪಗಳ ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿಯ ನೀಡಿರಿ, ನಮಗೆ ಶಾಂತಿಯ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಅಭಿಮಾನಿ ನಾನಿನಗೆ ಗೊಂದಲವಿಲ್ಲದೆ ಪ್ರೀತಿಸುವೆ ನೀ ನಡೆಸೋ ದಾರಿಯಲಿ ಅಂಜದೆ ಇರುಳಲು ನಾ ನಡೆವೆ ನಿನ್ನ ನುಡಿಗೆ ನಗದು ನಾಣ್ಯ ನನಗೆ ನಿನ್ನಲವೇ ಶಾಶ್ವತವು ನಂಬಿರುವೆ ಪಾಮರನು ಮನದಾಸೆ ನನಗೆ ನೀನು ಮನದಾಸೆ ಬಲ್ಲೆ ನೀನು ಗುರುವೇ ಗುರುವೇ ನನ್ನ ಗುರಿಯು ನೀನು ಬಾ ಪ್ರಭುವೇ ಜಗದ ದೊರೆಯೇ ನಾ ಕರೆವೆ ಮನದ ಗುಡಿಗೆ ಭುವಿ ಬೆಳವ ಸೂರ್ಯ ನೀನು ನನ್ನ ಉಸಿರ ಜ್ಞಾನ ನೀನು ಈ ಭೂಮಿಗೂ ಈ ಉಸಿರಿಗೂ ಕಾರಣ್ಯಾರ ನೀನೆ ಗುರುವೇ ಜಗದ ದೊರೆ ಗೀತೆಯ ಹಾಡಿ ಭಜನೆಯ ಮಾಡಿ ಯುಗಳುವೆ ಸಂತರ ಸ್ಮರಣೀಯ ಮಾಡಿ ಪಡೆಯುವೆ ವರಗಳ ಆನಂದವೇ. ಗೀತೆಯ ಹಾಡಿ ಭಜನೆಯ ಮಾಡಿ ಸಂತರು ಯಾರು ಮನುಜರು ಅವರು ಜಗದಲ್ಲಿ ಬಾಳಿದ ಶರಣರು ಅವರು ಸಂತರು ಯಾರು ಮನುಜರು ಅವರು ಜಗದಲ್ಲಿ ಬಾಳಿದ ಶರಣರು ಅವರು ದೇವಗೆ ಮಣಿದು ಪಾಪವ ತೊಳೆದು ಶಾಗದ ಜೀವನ ನಡೆಸಿದರು ಗೀತೆಯ ಹಾಡಿ ಭಜನೆಯ ಮಾಡಿ ಇವರು ಇವರ ಬದುಕಿಗೆ ಒಲಿದು ಸ್ವರ್ಗದ ಸಿರಿಯ ನೀಡಿಹರು ದೇವರು ಇವರ ಬದುಕಿಗೆ ಒಲಿದು ಸ್ವರ್ಗದ ಸಿರಿಯ ನೀಡಿಹರು ಸಂತರ ಬಾಳು ಮಾದರಿಯೇ ನಗೆ ಮುಕ್ತಿಯ ಪಡೆವ ಸಾಧನವೇ ಗೀತೆಯ ಹಾಡಿ ಭಜನೆಯ ಮಾಡಿ ಹೊಗಳುವೆ ಸಂತರ ಸ್ಮರಣೀಯ ಮಾಡಿ ಪಡೆಯುವೆ ವರಗಳ ಗೀತೆಯ ಹಾಡಿ ಭಜನೆಯ ಮಾಡಿ
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರ ಮುಖಾಂತರ ನಮ್ಮನ್ನೇ ಸಮರ್ಪಿಸೋಣ. ಸಂತ ಅಂತೋಣಿಯವರೇ, ನಿಮ್ಮ ಕರಗಳಲ್ಲಿ ಬಾಲಕ ಯೇಸು ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸೆಂದು ನಿಮ್ಮನ್ನು ನಾವೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಕರುಣೆ ತೋರಿ ನಮ್ಮ ಅತ್ಯವಶ್ಯಕತೆಯಲ್ಲಿ ನಮ್ಮ ಸಹಾಯಕ್ಕೆ ಧಾವಿಸಿ ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ತೊಡೆದುಹಾಕಿ ನಾವು ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪಪಟ್ಟು ಸನ್ಮಾರ್ಗದಲ್ಲಿ ನಡೆಯಲು ಯೇಸುವಿನಲ್ಲಿ ಭಿನ್ನಯಿಸಿರಿ. ದೇವರಿಗಾಗಿ ಮತ್ತು ನೆರೆಹೊರೆಯವರಿಗಾಗಿ ಶ್ರೇಷ್ಠ ಪ್ರೇಮವು ನಮ್ಮಲ್ಲಿ ಒಲಿಯುವಂತೆ ಮಾಡಿರಿ. ಪ್ರತಿದಿನವೂ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ನಿಮ್ಮೊಂದಿಗೆ ಅವರನ್ನು ಸ್ತುತಿಸಿ ಆನಂದಿಸುವ ಸೌಭಾಗ್ಯವನ್ನು ಕರುಣಿಸಿರಿ. ಆಮೆನ್. ವ್ಯಾಧಿಷ್ಠರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಶರೀರ ಬಲಹೀನತೆಯಿಂದ ಹಾಗೂ ಕೊರೋನಾದಿಂದ ನರಳುತ್ತಿರುವ ನಿಮ್ಮ ಸೇವಕರನ್ನು ವೀಕ್ಷಿಸಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಆತ್ಮೀಯರೇ, ನಿಮಗೆಲ್ಲರಿಗೂ ಬೆಟ್ಟದಲ್ಸೂರು ಪವಾಡ ಪುರುಷರಾದ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ವಿಶ್ ಯು ಆಲ್ ಅ ಹ್ಯಾಪಿ ಫೀಸ್ಟ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಆತ್ಮೀಯರೇ, ಈ ಬಲಿಪೂಜೆಯನ್ನು ಲೈವ್ ಸ್ಟ್ರೀಮಿಂಗ್ ಮಾಡಿದಂತಹ ಒಡನಾಡಿ ತಂಡದವರಿಗೂ ಚಂದ್ರು ಅವರ ತಂಡದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ದಿವ್ಯ ಬಲಿಪೂಜೆಯನ್ನು ಅತಿ ಆಡಂಬರದಿಂದ ಆಚರಿಸಿದಂತಹ ವಂದನೆಯ ಸ್ವಾಮಿ ಆರೋಗ್ಯ ಸ್ವಾಮಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಬಹಳ ಚೆನ್ನಾಗಿ ರಾಗವಾಗಿ ಹಾಡಿ ಈ ಬಲಿಪೂಜೆಯಲ್ಲಿ ನಮಗೋಸ್ಕರ ಪ್ರಾರ್ಥಿಸಿದಂತಹ ವಂದನೆಯ ಸ್ವಾಮಿಯವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಶಾಲ್ ಮತ್ತು ಹಾರವನ್ನು ಸ್ವೀಕರಿಸಲು ನಾವು ಕೇಳಿಕೊಳ್ಳುತ್ತೇವೆ. ಪೀಠದ ಮುಂಭಾಗದಲ್ಲಿ ಬರಲು ಕೇಳಿಕೊಳ್ಳುತ್ತೇವೆ ಹಾಗೂ ಫಾದರ್ ಚಿನ್ನಪ್ಪ ಅವರು ಅವರನ್ನು ಗೌರವಿಸುವರು. ಆತ್ಮೀಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ದೇವರ ವಾಕ್ಯವನ್ನು ನಮಗೆ ಸ್ಪಷ್ಟವಾಗಿ ನುಡಿದಂತಹ ವಂದನೆಯ ಸ್ವಾಮಿ ಪ್ರಶಾಂತ್ ಪ್ರೇಮ್ ಕುಮಾರ್ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಅಲಾಶಿಯಸ್ ಪದವಿ ಪೂರ್ವ ಕಾಲೇಜ್ ಇದರಿನ ಮ್ಯಾನೇಜರ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಇವರನ್ನು ದೇವರು ಆಶೀರ್ವದಿಸಲಿ ಎಂದು ಹರಸುತ್ತಾ ಅವರಿಗೆ ನಮ್ಮ ವಂದನೆಯನ್ನು ಈ ಶಾಲ್ ಮತ್ತು ಹಾರದ ಮುಖಾಂತರ ನಾವು ತೋರಿಸುತ್ತೇವೆ. ಆತ್ಮೀಯರೇ, ಈ ದಿನ ನಮ್ಮೊಂದಿಗೆ ಇಲ್ಲೇ ಇದ್ದು ಈ ಒಂದು ಬಲಿಪೂಜೆಯಲ್ಲಿ ನಮಗೋಸ್ಕರ ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸಿದಂತಹ ಹಾಗೂ ಪ್ರತಿ ಮಂಗಳವಾರ ಇಲ್ಲಿ ನಮಗೋಸ್ಕರ ಬಂದು ಪ್ರಾರ್ಥಿಸಿ ನಮ್ಮ ಸೇವೆಯಲ್ಲಿ
ನಿಷ್ಠೆಯಿಂದ ದೇವರ ಆಶೀರ್ವಾದವನ್ನು ಕೋರುವಂತಹ ವಂದನೆ ಸ್ವಾಮಿ ಚಿನ್ನಪ್ಪ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಫಾದರ್ ಮರಿಯ ಲೂಯಿಸ್ ಅವರು ಅವರನ್ನು ಗೌರವಿಸುವರು. ಆತ್ಮೀಯರೇ, ಈ ಡಿನ್ನರಲ್ಲಿ ನಮ್ಮೊಂದಿಗೆ ಯಾವಾಗಲೂ ಸಹಕಾರ ನೀಡುವಂತಹ ನನ್ನ ಆತ್ಮೀಯ ಸ್ನೇಹಿತನಾದ ವಂದನೆಯ ಸ್ವಾಮಿ ಮರಿಯ ಲೂಯಿಸ್ ಅವರಿಗೆ ನಿಮ್ಮ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಅವರನ್ನು ಪಾದ ಆರೋಗ್ಯ ಸ್ವಾಮಿ ಅವರು ಗೌರವಿಸಲು ನಾವು ಕೇಳಿಕೊಳ್ಳುತ್ತೇವೆ. ಆತ್ಮೀಯರೇ, ಈ ಹಬ್ಬದ ದಿನದಂದು ಪ್ರತಿ ಸಾರಿ ಯಾರಾದರೂ ಒಬ್ಬರು ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವವರನ್ನು ಗೌರವಿಸಬೇಕು. ಅದರಲ್ಲಿ ಈ ಆಲಯಕ್ಕೆ ಎಷ್ಟೋ ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮ ಮರಿಯಪ್ಪ ಅವರನ್ನು ಈ ಪೀಠದ ಮುಂಭಾಗದಲ್ಲಿ ಕರೆದು ಅವರನ್ನು ಗೌರವಿಸಲು ಈ ಆಲಯದ ಉಪದೇಶಿಯಾಗಿದ್ದಾರೆ. ರಾತ್ರಿ 1 ಗಂಟೆಗೆ ಮನೆಗೆ ಹೋದರೂ 3 ಗಂಟೆಗೆ ವಾಪಸ್ ಬಂದಿದ್ದಾರೆ. ಎಲ್ಲ ರೀತಿಯಾದ ತಯಾರಿಕೆಯನ್ನು ಮಾಡುತ್ತಾ ತಮ್ಮ ಭಕ್ತಿ ವಿಶ್ವಾಸದಲ್ಲಿ ಸ್ಥಿರವಾಗಿರುವಂಥ ವ್ಯಕ್ತಿ. ಅವರನ್ನು ನಿಮ್ಮ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ನಾವು ಅವರನ್ನು ಗೌರವಿಸುತ್ತೇವೆ. ಫಾದರ್ ಚಿನ್ನಪ್ಪ ಅವರನ್ನು ಗೌರವಿಸಲು ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಈ ದಿನದಂದು ಈ ಬಲಿಪೂಜೆಯನ್ನು ಅತ್ಯಾಡಂಬರದಿಂದ ಕೊಂಡಾಡಲು ನಮ್ಮ ಮರಿಯಪುರ ತಟ್ಗುಪ್ಪೆ ಈ ವಿಚಾರಣೆಗೆ ಸೇರಿದಂತಹ ಆಡಿನ ಸಂಘದವರು, ನಮ್ಮ ರಾಕೇಶ್ ಅವರ ಸಂಘ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. 2 ದಿನಕ್ಕೆ ಮುಂಚೆ ನಾನು ಅವರಿಗೆ ಈ ವಿಚಾರವನ್ನು ತಿಳಿಸಿದೆ. ಆ 2 ದಿನದಲ್ಲಿ ಹಾಡಿನ ಪೇಪರನ್ನು ಸಹ, ಹಾಡಿನ ಎಲ್ಲ ಹಾಡುಗಳನ್ನು ಅದರಲ್ಲಿ ತಯಾರಿಕೆ ಮಾಡಿ ಇವತ್ತು ನಮಗೋಸ್ಕರ ಪ್ರಾರ್ಥಿಸಿದಂಥ ಆ ತಂಡದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಈ ಒಂದು ಹಬ್ಬಕ್ಕೆ ಈ ಲೈವ್ ಪೂಜೆ ಮಾಡೋದಕ್ಕೆ ಹಾಗೂ ಬೇರೆ ರೀತಿಯಾದ ಎಲ್ಲ ತಯಾರಿಕೆಯನ್ನು ಮಾಡಿದವರು ಈ ಗ್ರಾಮಸ್ಥರು. ಅದರಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಅಂತೋನಿ, ರಾಯಪ್ಪ ಹಾಗೂ ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಮಹಿಳಾ ಸಂಘದವರಿದ್ದಾರೆ, ಗ್ರಾಮಸ್ಥರು ಇದ್ದಾರೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಪ್ರತ್ಯೇಕವಾಗಿ ಈ ಆಲಯಕ್ಕೆ ಸೇರಿದಂತಹ ನಮ್ಮ ಕನ್ಯಾಸ್ತ್ರೀಯರು ಸಿಸ್ಟರ್ ಗ್ಲೇಸಿ ಮತ್ತು ಅವರ ಸದಸ್ಯರು, ಕಾನ್ವೆಂಟಿನ ಸಿಸ್ಟರ್ಸ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಪೀಠವನ್ನು ಅಲಂಕಾರ ಮಾಡಿದವರು ಅವರು ಪ್ರತಿ ಸಾರಿ ಈ ಲೈವ್ ಪೂಜೆಗೆ ಈ ಪೀಠದ ಅಲಂಕಾರವನ್ನು ವಿವಿಧ ರೀತಿಯಲ್ಲಿ ಮಾಡುತ್ತಾ ಈ ದೇವಾಲಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸಿಸ್ಟರ್ಸ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ದೊಡ್ಡಾಳಳ್ಳಿಯಿಂದ ಬಂದಿರುವಂತಹ ಸಿಸ್ಟರ್ಸ್ ಅವರಿಗೆ, ಸುಪೀರಿಯರ್ ಹಾಗೂ ಅವರ ಕಮ್ಯುನಿಟಿ ಅವರಿಗೆ, ಹಾರುಬಲ್ಲೆಯಿಂದ ಬಂದಿರುವಂತಹ ಸಿಸ್ಟರ್ಸ್ ಅವರಿಗೆ, ಸುಪೀರಿಯರ್ ಮತ್ತು ಅವರ ಕಮ್ಯುನಿಟಿ ಅವರಿಗೆ, ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಆತ್ಮೀಯರೇ, ಬೇಗನೆ ಈ ಕೊರೋನಾದಿಂದ ನಮಗೆ ಬಿಡುಗಡೆ ನೀಡಲಿ ಎಂದು ಸಂತ ಅಂತೋಣಿಯವರ ಮುಖಾಂತರ ನಾವು ಪ್ರಾರ್ಥಿಸೋಣ. ಇದಕ್ಕೆ ಸಹಕಾರ ನೀಡುತ್ತಿರುವಂತಹ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ.
ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಎಷ್ಟೋ ಜನ ಈ ದಿನ ಇಲ್ಲಿ ಬಂದು ಇರಬೇಕು ಎನ್ನುವ ಒಂದು ಆಸೆ ಇದೆ, ಏನೇ ಇರಲಿ ನಾನು ಇಲ್ಲೇ ಬರಬೇಕು ಅನ್ನೋ ಒಂದು ಆಸೆ ಇದೆ. ಅವರೆಲ್ಲರೂ ಸಹ ಈ ಬಲಿಪೂಜೆಯನ್ನು ವೀಕ್ಷಿಸುತ್ತಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಅತಿ ಪ್ರಿಯರೇ, ಈಗಾಗಲೇ ಧರ್ಮ ಕೇಂದ್ರದ ಗುರುಗಳಾದ ವಂದನೆಯ ಸ್ವಾಮಿ ಕ್ರಿಸ್ಟೋಫರ್ ಅವರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದರು. ಈ ಹಬ್ಬ, ಈ ಒಂದು ಪೂಜೆ ಸಂಸ್ಕಾರಗಳೆಲ್ಲ ನೆರವೇರಬೇಕಾದರೆ ಕಾರಣ ಅವರೇ. ನಗರ ಪ್ರದೇಶಗಳಲ್ಲಿ ಎಷ್ಟೋ ಧರ್ಮ ಕೇಂದ್ರಗಳಲ್ಲಿ ಗುರುಗಳು ಭಯಪಡ್ತಾರೆ, ಬಲಿ ಪೂಜೆ ಮಾಡಬೇಕೋ ಬೇಡವೋ, ಈ ಒಂದು ಕೊರೋನಾ ಒಂದು ಸಂದರ್ಭದಲ್ಲಿ ಯಾವ ರೀತಿ ಎಂಬ ಒಂದು ಭಯ ಇರಬೇಕಾದ್ರೆ ಧರ್ಮ ಕೇಂದ್ರದ ಗುರುಗಳು ಒಂದು ಧೈರ್ಯ ಮಾಡಿ ಅದಕ್ಕೆ ಬೇಕಾದಂತೆ ಎಲ್ಲ ಸಿದ್ಧತೆ ಮಾಡಿ ಸುರಕ್ಷತೆಯನ್ನು ವಹಿಸಿ ಎಲ್ಲ ರೀತಿಯಲ್ಲಿ ಬಲಿಪೂಜೆಯನ್ನು ನೆರವೇರಿಸಲು ಅವರು ಮುಖ್ಯವಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ನೆರೆದಿರುವ ಗುರುಗಳೆಲ್ಲರೂ ಇಲ್ಲಿ ಬಂದಿರಬೇಕಾದರೆ ಅವರ ಒಂದು ಪ್ರೀತಿಯ ಒಂದು ಆಹ್ವಾನ ಮತ್ತು ಅವರ ಪ್ರೀತಿಯೇ ಕಾರಣ. ಅಷ್ಟು ಮಾತ್ರವಲ್ಲದೆ ಈ ಧರ್ಮ ಕೇಂದ್ರ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಅವರ ಶ್ರಮ ಸೇವೆಯೇ ಕಾರಣ. ಅದರ ಒಂದು ಪ್ರತಿಫಲವಾಗಿ ನಾವು ಏನನ್ನು ಸಹ ನೀಡಿದರೂ ಅದಕ್ಕೆ ಸರಿಯದೂಗಲಾರದು. ಅವರಿಗೆ ನಮ್ಮ ಪ್ರಾರ್ಥನೆ, ನಮ್ಮ ಪ್ರೀತಿ, ನಮ್ಮ ಸಹಾಯ ಹಸ್ತವೇ ಅವರಿಗೆ ಒಂದು ಚೈತನ್ಯ ಶಕ್ತಿ. ಆದುದರಿಂದ ನಿಮ್ಮಲ್ಲಿ ವಿನಂತಿಸುವುದು, ನಿಮ್ಮ ಪ್ರಾರ್ಥನೆಗಳಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕಾಗಿ ಪ್ರಾರ್ಥಿಸಿರಿ, ಧರ್ಮ ಕೇಂದ್ರದ ಗುರುಗಳಿಗಾಗಿ ಪ್ರಾರ್ಥಿಸಿರಿ. ಈ ಒಂದು ಪುಣ್ಯಕ್ಷೇತ್ರ ಇನ್ನೂ ಅಭಿವೃದ್ಧಿಗೊಂಡು ಅನೇಕ ಜನರಿಗೆ ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತಾಗಲಿ, ದೇವರಿಗೆ ಸನಿಹವಾಗಲಿ ಎಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ವಂದನೆಯ ಗುರುಗಳಿಗೆ ಬೇಕಾಗುವಂತಹ ಶಕ್ತಿ, ಪ್ರೇರಣೆ ಮತ್ತು ಎಲ್ಲ ಆಶೀರ್ವಾದಗಳನ್ನು ಸಂತ ಅಂತೋಣಿಯವರು ಪ್ರಾರ್ಥನೆಗಳ ಮುಖಾಂತರ ಭಿನ್ನಯಿಸಿ ಅವರಿಗೆ ಕರುಣಿಸಲಿ ಎಂದು ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗಾಗಿ ಪ್ರಾರ್ಥಿಸುತ್ತಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರಿಗೆ ಇಲ್ಲಿ ನೆರೆದಿರೋ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಮತ್ತು ಶುಭ ಹಾರೈಕೆಗಳನ್ನು ನಾನು ಹಾರೈಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಫಾದರ್. ಆತ್ಮೀಯರೇ, ಈ ಗ್ರಾಮಸ್ಥರು, ಇವರಿಗೋಸ್ಕರ ನಾವು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸೋಣ. ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಅವರ ಸಹಕಾರವೂ ಸಹ ಇದೆ. ಇಡೀ ಗ್ರಾಮಸ್ಥರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಅದೇ ರೀತಿ ನಿನ್ನೆಯ ದಿನ ನನ್ನ ಸಹೋದರರು ಇಲ್ಲಿ ಬಂದಿದ್ದರು. ಈ ಪೀಠದ ಈ ಸ್ಟೇಜಿನ ಅಲಂಕಾರವನ್ನು ಮಾಡಿದರು. ಜೋಶ್ವಾ, ಡಾಮಿನಿಕ್, ಪ್ರವೀಣ್ ಮತ್ತು ಇನ್ನಿಬ್ಬರು ಸಹೋದರರು ಮಾರ್ಟಿನ್. ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಶಿರಬಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರ ಮಹಿಮೆಯೂ ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿ ಇಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಸಂತ ಅಂತೋಣಿಯವರ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ
ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತೋಷದಿಂದ ಪವಾಡ ಪುರುಷರೇ ನಾವು ನಿಮ್ಮಯ ನಿರವನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಹಾಡುವೆವು ನಿಮಗೆ ಸಂತೋಷದಿಂದ ಪವಾಡ ಪುರುಷರೇ ನಾವು ನಿಮ್ಮಯ ನಿರವನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಬೆಟ್ಟದ ಹಲಸುವ ಅಂತೋಣಿಯವರೇ, ಪ್ರಾರ್ಥಿಸಿ ನಿರುತವು ನಮಗಾಗಿ, ಪ್ರಾರ್ಥಿಸಿ ನಿರುತವು ನಮಗಾಗಿ. ಹಲಸುರ
ತ್ರಿಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.